ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತು ರೆಗ್ಯುಲರಾಗಿ ನೋಡುವಂಥ ಎಲ್ಲ ಯೂಟ್ಯೂಬ್ ಸಪೋರ್ಟರ್ಸ್ಗಳಿಗೆ ಕಳೆದ 3 ವಿಡಿಯೋಗಳಲ್ಲಿ ಏನು BC ರೋಡ್ನಿಂದ ನಾವು ಗಡಿಯಾರದವರೆಗೆ, ಗಡಿಯಾರದಿಂದ ಮತ್ತು ಉಪ್ಪಿನಂಗಡಿಯವರೆಗೆ, ಉಪ್ಪಿನಂಗಡಿಯಿಂದ ನೆಲ್ಲೇಡಿ ಭಾಗದವರೆಗೆ ಒಂದು ವಿಡಿಯೋಗಳನ್ನು ಮಾಡಿದ್ವಿ. ಮುಖ್ಯವಾಗಿ ನೆಲ್ಲೇಡಿ ಭಾಗನ ಎಲ್ಲರೂ ಕೇಳ್ತಾ ಇದ್ದಾರೆ, ಏನಾಗಿದೆ ಫ್ಲೈಓವರ್ ಇನ್ನೂ ಕೆಲಸ ಎಲ್ಲಿ ಬಂದಿದೆ, ಯಾಕೆ ನೆಲ್ಲೇಡಿನ ವಿಡಿಯೋ ಮಾಡಲಿಲ್ಲ, ಯಾಕೆ ನೆಲ್ಲೇಡಿ ಭಾಗಕ್ಕೆ ಏನು ತೊಂದರೆ. 2023 ಅಕ್ಟೋಬರ್ ತಿಂಗಳಲ್ಲಿ ನೆಲ್ಲೇಡಿ ನಗರ ಭಾಗದ ಏನು ಫ್ಲೈಓವರ್ನ ಕೆಲಸವನ್ನು ಕಾಮಗಾರಿನ ಕೈ ಎತ್ಕೊಂತಾರೆ, ಆವಾಗ ನಗರ ಭಾಗದ ಜನರು ಇದೊಂದು ಅವೈಜ್ಞಾನಿಕ ಕಾಮಗಾರಿ, ಇದನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕೆಲಸವನ್ನು ನಿಲ್ಲಿಸ್ತಾರೆ, ಪ್ರತಿಭಟನೆಯನ್ನು ಮಾಡಿ ಈ ಕೆಲಸವನ್ನು ನಿಲ್ಲಿಸ್ತಾರೆ. ಕಾರಣ ಏನು ಅಂತಂದರೆ, ತಡೆಗೋಡೆ ಕಟ್ಕೊಂಡು ಪೂರ್ತಿಯಾದಂಥ ನಗರ ಭಾಗದ ಈ ಏನು ವ್ಯವಹಾರ ವಹಿವಾಟಿಕೆ ಇದೆ ಅದನ್ನು ಪೂರ್ತಿಯಾಗಿ ಒಂದು ಮುಚ್ಚೋಗಿರುವಂಥ ಪರಿಸ್ಥಿತಿ ಬಂದಿತ್ತು. ಆ ಕಾರಣಕ್ಕೆ ಯಾವಾಗ ಅವರು ಕಲ್ಲಡ್ಕ ನಗರ ಭಾಗವನ್ನು ನೋಡಿದ್ರು, ಆ ರೀತಿಯಾದಂಥ ಒಂದು ಫ್ಲೈಓವರ್ ಅಂದರೆ ಪಿಲ್ಲರ್ ಹಾಕಿ ಒಂದು ಫ್ಲೈಓವರ್ ಮಾಡಿದ್ರೆ ನಮ್ಮ ನಗರ ಭಾಗವೂ ಕೂಡ ಎಲ್ಲವಕ್ಕೂ ಅನುಕೂಲ ಆಗುತ್ತೆ ಅಂತ. ಬಟ್ ಇವತ್ತು ನೀವು ನೋಡ್ಬೋದು, ಇಲ್ಲಿಗ ನೆಲ್ಲೇಡಿ ನಗರ ಭಾಗದ ಸರ್ವಿಸ್ ರಸ್ತೆ ಆಗಿಲ್ಲ, ಆದರೆ ಫ್ಲೈಓವರ್ನ ರಸ್ತೆ ಕೆಲಸ ಮುಗಿಯುವ ಹಂತಕ್ಕೆ ಬಂದಿದೆ, ಮುಕ್ತಿಗೊಳಿಸಿದೆ ಅಂತಲೇ ಹೇಳ್ಬೋದು. ಹೇಗೆ ಮುಕ್ತಿಗೊಳಿಸಿದೆ, ಯಾವ ಥರ ಇದು ಈಗ ಕಂಪ್ಲೀಟ್ ಆಯಿತು, ಯಾವ ಕಾರಣಕ್ಕೆ ಮೊದಲು ಅವೈಜ್ಞಾನಿಕ ಕಾಮಗಾರಿ ಆದದ್ದು ಇವಾಗ ಸರಿ ಆಯಿತು. ಮುಂಚೆ ಅವೈಜ್ಞಾನಿಕ ಕಾಮಗಾರಿ ಅಂತ ಪ್ರತಿಭಟನೆ ಮಾಡಿದ್ರು 2023 ಅಕ್ಟೋಬರ್, 24 ಅಕ್ಟೋಬರ್, 25 ಅಕ್ಟೋಬರ್, ನಾವಿವಾಗ 26 ಏಪ್ರಿಲ್ ಮೇ ತಿಂಗಳಲ್ಲಿ ಇದ್ದೀವಿ. ಅಲ್ಲಿಗೆ 2.5 ವರ್ಷಗಳ ಕಾಲ ಯಾಕೆ ಇದೊಂದು ಕೆಲಸ ಕಾಮಗಾರಿ ಹಾಗೆ ಬಿದ್ದಿತ್ತು. 2.5 ವರ್ಷಗಳ ಕಾಲ 23ರಲ್ಲಿ ಇರುವಾಗ ಏನಾಗಿದೆ, 23ರಲ್ಲಿ ಇದ್ದಂಥ MP ಬೇರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರು ಬೇರೆ, 24ಕ್ಕೆ ಮತ್ತೆ ಎಲೆಕ್ಷನ್ ಆಗ್ತದೆ, ಅದು ಮತ್ತೆ ಮೆಂಬರ್ ಆಫ್ ಪಾರ್ಲಿಮೆಂಟು ಚೇಂಜ್ ಆಗ್ತದೆ. ಪಕ್ಷ ಒಂದೇ ಇರ್ಬೋದು, ಆದರೆ ಕೆಲಸ ಮಾಡೋಕ್ಕೆ ಬರುವಂಥವ್ರು ಸಂಸದರು ಬೇರೆ ಆಗಿದ್ರು. ಆ ಕಾರಣಾಂತರ ನೀವು ನೋಡ್ಬೋದು ಎಷ್ಟು ದೊಡ್ಡದಾದಂಥ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ ಅಂತೇಳಿ ಅಂತ. ಈ ಥರ ತಡೆಗೋಡೆ ಕಟ್ಟಿದಾಗ ಏನಾಗ್ತದೆ, ನಗರ ಭಾಗದ ಬಿಸ್ನೆಸ್ಗಳಿಗೆ ವ್ಯವಹಾರ ವಹಿವಾಟುಗಳಿದಾವಲ್ಲ, ಇದಕ್ಕೆ ತುಂಬ ಹೊಡೆತ ಬೀಳ್ತದೆ. ಈಗ ಈ ಭಾಗದ ಜನಗಳು ಹೋಗಬೇಕು ಅಂದರೆ ಎಲ್ಲಿ ಅಂಡರ್ ಪಾಸ್ಗಳನ್ನು ಮಾಡಿಕೊಡ್ತಾರೆ ಅಲ್ಲಿಗೆ ಹೋಗಿ ಆ ಬದಿಯ ಇನ್ನೊಂದು ಅಂಗಡಿಗಳಿಗೆ ಹೋಗಬೇಕು, ಇಲ್ಲಾಂದರೆ ಅವರಿಗೆ ಓಡಾಡಲಿಕ್ಕೆ ಜಾಗ ಇರೋದಿಲ್ಲ. ಮೊದಲು ಇದ್ದದ್ದು ನೋಡಿ, ಇದೊಂದೇ ಅಂಡರ್ ಪಾಸನ್ನು ಇಲ್ಲಿ ನಗರ ಭಾಗಕ್ಕೆ ಕೊಟ್ಟಿದ್ರು. ಯಾವಾಗ ನೆಲ್ಲೇಡಿಗೆ ಇದೊಂದೇ ಒಂದು ಅಂಡರ್ ಪಾಸನ್ನು ಕೊಟ್ಟಿದ್ರು. ಈ ಒಂದು ಅಂಡರ್ ಪಾಸ್ ಕೊಟ್ಟು ಇಲ್ಲಿಂದ ಮತ್ತೆ ಪೂರ್ತಿ ಇಲ್ಲಿಂದ ಇನ್ನೂ ತುಂಬ ನಗರ ಇರುವಂಥದ್ದು, 2 ಭಾಗದ ನಗರಗಳು ಇರಲಿರುವಂಥದ್ದು. ಈ ನಗರ ಭಾಗವನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಿದರು. ಇವಾಗ ನೀವು ನೋಡ್ಬೋದು ಈ ನಗರ ಭಾಗದ ತಡೆಗೋಡೆ ಎಷ್ಟು ಎತ್ತರವಾಗಿದೆ. ಈ ಭಾಗದ ಜನರು ಆ ಭಾಗಕ್ಕೆ, ಆ ಭಾಗದ ಜನರು ಬರಬೇಕು ಅಂದರೆ ಅದೊಂದೇ ಅಂಡರ್ ಪಾಸ್ ಆಗಿತ್ತು. ಆದರೆ ಅದರಲ್ಲಿ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ಅಂತ ಯಾವಾಗ ಪ್ರತಿಭಟನೆ ಮಾಡಿದ್ರು, ಕೆಲಸವನ್ನು ನಿಲ್ಲಿಸಿದ್ರು. ಅದಾದ ನಂತರ ನೋಡಿ, ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, 3 ಅಂಡರ್ ಪಾಸ್ಗಳನ್ನು ಅಡಿಷನಲ್ ಆಗಿ ಆ್ಯಡ್ ಮಾಡಿದ್ರು. ನಗರ ಭಾಗಕ್ಕೆ 3 ಅಂಡರ್ ಪಾಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಇವತ್ತು 3 ಅಂಡರ್ ಪಾಸ್ಗಳನ್ನು ಆ್ಯಡ್ ಮಾಡಿದ್ದಕ್ಕೆ ಈಗ ಏನು ಪೂರ್ತಿಯಾಗಿ ನೆಲ್ಲೇಡಿ ನಗರ ಭಾಗದ ಫ್ಲೈಓವರ್ ಕೆಲಸ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ. ಮತ್ತು ಈಗ ನಾವು ಏಪ್ರಿಲ್ ಆ್ಯಂಡ್ ಮೇ ತಿಂಗಳಲ್ಲಿ ಇದ್ದೇವೆ. ಮೇ ಅಂದರೆ ಮಳೆಗಾಲದ ಒಳಗೆ ನೆಲ್ಲೇಡಿ ನಗರ ಭಾಗದ ಫ್ಲೈಓವರ್ ಕೂಡ ಓಪನ್ ಆಗಿ ಜನಗಳಿಗೆ ಓಡಾಡಲಿಕ್ಕೆ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈಗ ಕೆಲಸ ಕಾಮಗಾರಿ ಕುಂಠಿತವಾಗಿತ್ತು, ಈ ವರ್ಷವೂ ಕೂಡ ಆಗೋದಿಲ್ಲ. ಮಳೆಗಾಲದಲ್ಲಿ ಮತ್ತೆ ನಾವು ಅದೇ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ತೀವಿ. ನೆಲ್ಲೇಡಿ ನಗರ ಭಾಗಕ್ಕೆ ಬಂದಾಗ ಸರ್ವಿಸ್ ರೋಡಲ್ಲಿ ಒಂದು ವೆಹಿಕಲ್ ಅಂದರೆ ಒಂದು ಬಸ್ಸು ಅಥವಾ ಯಾವುದಾದ್ರೂ ನಿಲ್ಲಿಸಿದ್ರೆ ಅದ್ರ ಹಿಂದ್ಗಡೆ ಎಲ್ಲ ವೆಹಿಕಲ್ಗಳು ನಿಲ್ಲಿಸ್ಕೋಬೇಕಾಗಿತ್ತು. ಕಾರಣ ಏನು ಅಂತಂದರೆ, ನೆಲ್ಲೇಡಿ ನಗರ ಭಾಗಕ್ಕೆ ಬಸ್ಗಳು ಬಂದಾಗ ನಿಲ್ಲಿಸ್ತಾರೆ, ಸರ್ವೇ ಸಾಮಾನ್ಯ ಜನಗಳು ಇಳಿಲಿಕ್ಕೆ ಹತ್ತಲಿಕ್ಕೆ ಅಂತ. ಆದರೆ ಇನ್ನೊಂದು ವೆಹಿಕಲ್ ಹಿಂದ್ಗಡೆಯಿಂದ ಪಾಸ್ ಆಗಲಿಕ್ಕೆ ಆಪ್ಷನ್ ಇಲ್ಲ, ಸರ್ವಿಸ್ ರಸ್ತೆ ತುಂಬ ಕಿರಿದಾಗಿದೆ ಅಂತ. ಅದು ಕೂಡ ಒಂದು. ಈಗ ಮುಂದಿನ ದಿನಗಳಲ್ಲಿ ಈ ಬಸ್ಗಳೆಲ್ಲ ಅವಾಯ್ಡ್ ಆಗ್ತದೆ. ಯಾವುದು ಅಂತ ಬರೀ ಲೋಕಲ್ ಬಸ್ಗಳು ಮತ್ತು ಬೆಂಗಳೂರಿಗೆ ಹೋಗುವಂಥ ಸ್ವಲ್ಪ ಬಸ್ಗಳು ಮಾತ್ರ ಕಂಟಿನ್ಯೂ ಆಗ್ತದೆ. ಅದು ಬಿಟ್ಟರೆ ಇನ್ನೆಲ್ಲ ಬಸ್ಗಳು ಕೂಡ ಎಲ್ಲದೂ ಕೂಡ ಮೇಲೆ ಹೋಗುವಂಥದ್ದು, ಫ್ಲೈಓವರ್ ಮೇಲೆ ಹೋಗುವಂಥ ಕೆಲಸಗಳು ಆಗ್ತದೆ. ನೀವಿಲ್ಲಿ ನೋಡ್ಬೋದು, ಈಗ 2 ಬದಿಯ ಫ್ಲೈಓವರ್ನ ಕೆಲಸಗಳು ಪೂರ್ತಿಯಾಗಿ ಮುಗಿಯುವ ಹಂತಕ್ಕೆ ಬಂದಿದೆ.
ಈ ಎರಡೂ ಬದಿಯ ತಡೆಗೋಡೆಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ 3 ಅಂಡರ್ ಪಾಸ್ಗಳನ್ನು ಏನು ಕೊಟ್ಟರು ನೆಲ್ಲೇಡಿ ನಗರ ಭಾಗಕ್ಕೆ, ಆ 3 ಅಂಡರ್ ಪಾಸ್ಗಳು ಕೆಲಸ ಮುಗಿದಿದೆ. ಜನಗಳಿಗೆ ಒಂದು ಸ್ವಲ್ಪ ನಿಟ್ಟುಸಿರು ಬಿಟ್ಟಂತಾಗಿದೆ. ಯಾವ ಕಾರಣಕ್ಕೆ ಅಂದರೆ ನೋಡಿ, ನೀವು ನೋಡ್ಬೋದು ಇಲ್ಲೇನು 3 ಅಂಡರ್ ಪಾಸ್ಗಳನ್ನು ಕೊಟ್ಟರು ಈ ಜಾಗದಲ್ಲಿ. ಆ 3 ಅಂಡರ್ ಪಾಸ್ಗಳು ಇವಾಗ ಇಲ್ಲಿ ನಗರ ಭಾಗದ ವ್ಯವಹಾರ ವಹಿವಾಟಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಇವತ್ತು ಕೆಲಸ ಇಲ್ಲಿ ಮುಗಿಲಿಕ್ಕೆ ಬಂದಿದೆ ಅಂತ ಎಷ್ಟಕ್ಕೆ ಹೇಳೋಕೆ ಬರ್ತೇನೆ. ನಗರ ಭಾಗದಿಂದ ಮುಂದಕ್ಕೆ ಹೊರಟ್ರೆ ಮತ್ತೆ 1 ಕಿಲೋಮೀಟರ್ನಷ್ಟು ರಸ್ತೆ ಆಗಿತ್ತು. ಆದರೆ ಎಲ್ಲಿ ಸ್ವಲ್ಪ ಬಾಕಿಯಾಗಿ ಉಳಿದಿತ್ತು ಅದನ್ನು ಕೂಡ, ಬಾಕಿಯಾಗಿರೋ ರಸ್ತೆ ಕೂಡ ಇವತ್ತಿನ ಒಂದು ಏನು ಮೇ ತಿಂಗಳಿಗೆ ಬಂದಿದ್ದೇವೆ, 2026 ಮೇ ತಿಂಗಳಿಗೆ ಬಂದಿದ್ದೇವೆ. ಆ ಕೆಲಸ ಎಷ್ಟಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತೋರಿಸ್ತೇನೆ. ಆದರೆ ನೆಲ್ಲೇಡಿಯ ಕೆಲಸ ಏನು ಕಳೆದ 3 ವರ್ಷಗಳೇ ಅಂತ ಹೇಳ್ಬೋದು. ಇನ್ನೊಂದು 3-4 ತಿಂಗಳು ಕಳೆದ್ರೆ 3 ವರ್ಷಗಳಿಂದ ಏನು ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ಕುಂಠಿತಗೊಂಡಿತ್ತು, ಆ ಕೆಲಸ ಇವತ್ತು ಮುಗಿಲಿಕ್ಕೆ ಬಂದಿದೆ. ಮತ್ತು ನಾವು ಈ ಮೇ ಎಂಡ್ ಒಳಗಡೆ ಆ ರಸ್ತೆಯಲ್ಲಿ ನಾವು ತಿರುಗ್ತೀವಿ. ಅಂದರೆ ಪೆಂಡಿಂಗ್ ಆಗಿರುವಂಥ ಒಂದೇ ಒಂದು ಫ್ಲೈಓವರ್ ಅಂದರೆ ಅದು ನೆಲ್ಲೇಡಿ ಫ್ಲೈಓವರ್. ಆ ಫ್ಲೈಓವರ್ ಮೇಲೂ ಕೂಡ ಇವತ್ತು ನಾವು ತಿರುಗ್ತೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈಗೇನು, ನಾನಿವಾಗ ಬೆಳಿಗ್ಗೆ 7 ಗಂಟೆಗೆ ನಾನು ಮಂಗಳೂರು ಬಿಟ್ಟಿದ್ದೆ. ಏನು 62 ಕಿಲೋಮೀಟರ್ ಬಿ ಸಿ ರೋಡ್ನಿಂದ ಅಡ್ಡೊಳೆ ಇದೆ, ಮತ್ತು ಈ 18ರಿಂದ 20 ಕಿಲೋಮೀಟರ್ ಬಿ ಸಿ ರೋಡ್ನಿಂದ ಮಂಗಳೂರಿಗಿದೆ. ಈ 85ರಿಂದ 88 ಕಿಲೋಮೀಟರ್ನ ನಾನು ಸಾಮಾನ್ಯವಾಗಿ ಇವಾಗ ರೆಗ್ಯುಲರಾಗಿ 1 ಗಂಟೆ 10 ನಿಮಿಷ 1 ಗಂಟೆ 10 ನಿಮಿಷದಲ್ಲಿ, ಅದು ತುಂಬ ಸ್ಪೀಡ್ ವೇಗದಲ್ಲೂ ಅಲ್ಲ, 80ರಿಂದ 100 ವೇಗದಲ್ಲಿ ಹೋದರೂ ಕೂಡ ಒಂದು 60ರಿಂದ 70 ನಿಮಿಷದಲ್ಲಿ ನಾನು ಸರಾಗವಾಗಿ ಸಾಗ್ತಾ ಇದ್ದೇನೆ ಇವತ್ತಿನ ದಿನಗಳಲ್ಲಿ. ನೋಡಿ, ಇಲ್ಲಿ ಬಾಕಿ ಉಳಿದಿದ್ದಂಥ ಕೆಲಸ ಇದೊಂದು ನೆಲ್ಲೇಡಿ ನಗರ ಭಾಗದಲ್ಲಿಂದ ಮುಂದಕ್ಕೆ ಬಂದ ನಂತರ ಫುಲ್ಲು ಬಾಕಿ ಉಳಿದಿತ್ತು. ಕಾರಣ ಏನು ಅಂತ ನೀವು ನೋಡ್ಬೋದು. ಎರಡೂ ಬದಿಯಲ್ಲಿ ಆ ಗುಡ್ಡಗಳನ್ನು, ಮಣ್ಣನ್ನು ತೆಗೆದ ನಂತರ ಕಲ್ಲುಗಳು ಸಿಕ್ಕಿತ್ತು. ಆ ಕಲ್ಲುಗಳನ್ನು ಒಡೆದು ಇವತ್ತು ನಮಗೆ ಒಂದು ಬದಿಯ ರಸ್ತೆಯನ್ನು ಬಿಟ್ಕೊಟ್ಟಿದ್ದಾರೆ. ಒಂದು ಬದಿಯ ರಸ್ತೆ ಬಿಟ್ಕೊಟ್ಟಿರೋದು ಕೂಡ ನಮಗೆ ತುಂಬ ಖುಷಿ, ಯಾಕೆಂದರೆ ಆರಾಮಾಗಿ ಸಾಗ್ಬೋದು ಅಂತ. ಇಲ್ಲಿ ನೋಡಿ, ಇವಾಗ ಉಳಿದಿರೋವಂಥ ಬಾಕಿ ಕೆಲಸಗಳು, ಈಗ ಇದನ್ನು ಕೆಲಸವನ್ನು ಈ ಒಂದು ತಿಂಗಳಲ್ಲಿ ಮುಗಿಸ್ಬೇಕು ಅನ್ನುವ ಒಂದು ವೇಗವಾಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನೆಲ್ಲೇಡಿ ಭಾಗದ ಹತ್ರ ಬಾಕಿ ಉಳಿದಿದ್ದಂಥ ಕೆಲಸ. ನಾವು ಈಗ ಸರಾಗವಾಗಿ ಇಲ್ಲಿ ಕೂಡ ಸಾಗುವಂಥ ಒಂದು ಆಗಿದೆ. ಇಲ್ಲೊಂದು ಕಡೆ ಡೈವರ್ಷನ್ ನಮಗೆ ಸಿಗ್ತದೆ. ಈ ಡೈವರ್ಷನ್ ಬಿಟ್ಟರೆ ಮತ್ತೆ ನಮಗೆ ಎಲ್ಲಿ ಡೈವರ್ಷನ್ ಸಿಗ್ತದೆ, ಎಲ್ಲಿ ಬಾಕಿ ಉಳಿದಿದೆ ಕೆಲಸ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೇನೆ. ಆ ಬಾಕಿ ಉಳಿದಿರೋ ಕೆಲಸದ ಕಾರಣವನ್ನು ಕೂಡ ಯಾಕೆ ಅಂತ ಹೇಳ್ತೇನೆ. ನಾವು ಇಲ್ಲಿಂದ ಹೊರಟ್ರೆ ಈಗ ನೋಡಿ, ಮುಂದಕ್ಕೆ ಹೋದರೆ ನಮಗೆ ಜನ ಕೇಳೋದು ಅಂದರೆ ಪೇಪರ್ನಲ್ಲಿ ಎಲ್ಲ ಬರುವಾಗ ಪೆರಿಯಶಾಂತಿಯಿಂದ ಅಡ್ಡಹೊಳೆ, ಪೆರಿಯಶಾಂತಿಯಿಂದ ಬಿ ಸಿ ರೋಡು. ಅಂದರೆ ಪೆರಿಯಶಾಂತಿ ಅಂದರೆ ಇದೊಂದು ಗ್ರಾಮ, ಪೆರಿಯಶಾಂತಿ ಒಂದು ಗ್ರಾಮ. ಆ ಕಾರಣಕ್ಕೆ ಇದು ಕಳೆದ ವರ್ಷ ಈ ಬಲಬದಿಯಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡ ಗುಡ್ಡ 2-3 ಸತಿ ಗುಡ್ಡ ಬಿದ್ದಿದ್ದಕ್ಕೆ ಅದನ್ನು ಇನ್ನೂ ಕೂಡ ಈಗ ತಡೆಗೋಡೆ ಕಟ್ಟುವಂಥ ಕೆಲಸ ಯಾವುದೇ ರೀತಿಯ ಸ್ಟಾರ್ಟ್ ಮಾಡಿಲ್ಲ. ಹಾಗಾಗಿ ನಾವು ಈಗ ಎರಡೂ ಬದಿಯ ವೆಹಿಕಲ್ಗಳು ಒಂದೇ ಬದಿಯಲ್ಲಿ ಬರ್ತಾ ಇದ್ದಾವೆ. ಆ ರಸ್ತೆ ಕೆಲಸ ಆಗಿದ್ರು ಕೂಡ ಕಾರಣ ಏನಂದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಲೆಫ್ಟಲ್ಲಿ ನಾವೇನು ನೋಡ್ತಾ ಇದ್ದೀವಿ ಸರ್ವಿಸ್ ರಸ್ತೆ, ಈ ಸರ್ವಿಸ್ ರಸ್ತೆ ಬಂದು ಧರ್ಮಸ್ಥಳಕ್ಕೆ ಹೋಗುವಂಥ ಜನಗಳಿಗೆ ಸರ್ವಿಸ್ ರಸ್ತೆ ಆಗಿರ್ತದೆ. ಮತ್ತು ಮುಂದೆ ಈಗ ಧರ್ಮಸ್ಥಳಕ್ಕೆ ಬಂದು ಜನ ಧರ್ಮಸ್ಥಳಕ್ಕೆ ತಿರುಗಬೇಕು ಬೆಂಗಳೂರಿಂದ ಬಂದಂಥವ್ರು ಅಂದರೆ, ಇನ್ನೂ ಒಂದು ಬ್ರಿಡ್ಜ್ ಇದೆ. ಈಗ ಕಡಬಕ್ಕೆ ತಿರುಗಲಿಕ್ಕೆ ಏನು ಅಂಡರ್ ಪಾಸನ್ನು ಮಾಡಿದ್ದಾರೆ, ಆ ಅಂಡರ್ ಪಾಸ್ನಲ್ಲೇ ಆ ಸರ್ವಿಸ್ ರಸ್ತೆಯಲ್ಲೇ ಈ ಧರ್ಮಸ್ಥಳಕ್ಕೆ ಹೋಗುವಂಥವ್ರು ಬರಬೇಕಾಗ್ತದೆ. ನೋಡಿ, ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಅಂಡರ್ ಪಾಸನ್ನು ಮಾಡಿದ್ದಾರೆ. ಇಲ್ಲಿ ಏನು ಸರ್ವಿಸ್ ರಸ್ತೆ ಕಾಣಿಸ್ತಾ ಇದೆ ಎಡಬದಿಯಲ್ಲಿ, ಆ ಸರ್ವಿಸ್ ರಸ್ತೆಯಲ್ಲೇ ಜನ ಬಂದು ಧರ್ಮಸ್ಥಳಕ್ಕೆ ಹೋಗಬೇಕು. ನಾವು ಇವಾಗ ಈ ಅಂಡರ್ ಪಾಸ್ ಮೇಲ್ಗಡೆ ಹೋಗ್ತಾ ಇದ್ದೇವೆ. ಈ ಅಂಡರ್ ಪಾಸ್ನಲ್ಲಿ ಒಂದು ಬದಿಗೆ ಬಲಬದಿಗೆ ತಿರುಗಿದ್ರೆ ಕಡಬ ಸುಬ್ರಹ್ಮಣ್ಯಕ್ಕೆ ಹೋಗುವಂಥದ್ದು. ಇನ್ನೊಂದು ಏನಂತಂದರೆ ಇಲ್ಲಿಂದ ಮುಂದಕ್ಕೆ ನೋಡಿ, ಈಗ ಹಾಸನಕ್ಕೆ ನಮಗೆ 94 ಕಿಲೋಮೀಟರ್ ಅಂತ ತೋರಿಸ್ತದೆ, ಬೆಂಗಳೂರಿಗೆ 275. ಇದರಿಂದ ಸರಾಗವಾಗಿ ನಾವು ಇನ್ನು 15 ಕಿಲೋಮೀಟರ್ಗಳು ಸಾಗ್ಬೋದು. ಇಲ್ಲಿಂದ ಏನು 15 ಕಿಲೋಮೀಟರ್ ಕೆಲಸನ AM ಔತಡೆ ಕನ್ಸ್ಟ್ರಕ್ಷನ್ ಅವರು ಮಾಡಿದರು. ಅವ್ರು ಯಾಕೆ ಮಾಡಿದ್ರು ಅಂದರೆ ಅನಿಮಲ್ ಕಾರಿಡಾರ್ ಅಂತೇಳಿ ಅವರು ಕೆಲಸವನ್ನು ಮಾಡಿದ್ದಂಥದ್ದು. ಇಲ್ಲಿಂದ ಎರಡು ಬದಿಯ ವೆಹಿಕಲ್ಗಳು ಎರಡು ಬದಿಯಲ್ಲಿ ಬರ್ತಾ ಇದೆ.
ಹಿಂದೆ ಒಂದೇ ಬದಿಯಲ್ಲಿ ಬರ್ತಾ ಇದ್ವಿ, ಕಾರಣ ಅಲ್ಲಿ ಗುಡ್ಡ ಕುಸಿದಿರುವ ಕಾರಣ. ಇಲ್ಲಿಂದ ಒಂದೂವರೆ ಕಿಲೋಮೀಟರ್ 2 ಕಿಲೋಮೀಟರ್ ಹೋದರೆ ಅಲ್ಲೊಂದು 200 ಮೀಟರ್ನಷ್ಟು ಕೆಲಸ ಬಾಕಿ ಉಳಿದಿದೆ. ಕೆಲಸ ಯಾಕೆ ಬಾಕಿ ಉಳಿದಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ನೋಡಿದಾಗೆ ನೆಲ್ಲೇಡಿಯಿಂದ ಏನು ಮಲ್ನಾಡು ಹೋಟೆಲ್ನ ತನಕ, ಅಂದರೆ ರೇಖಿಯಾ ಅಂತ ಏನು ಗ್ರಾಮ ಇದೆ ಅಲ್ಲಿವರೆಗೆ ಈ ವಿಡಿಯೋನ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿಂದ ಮುಂದಕ್ಕೆ ಇದು ರಸ್ತೆ ಕಂಪ್ಲೀಟ್ ಆಗಿರ್ತದೆ. ನಾವು ಸರಾಗವಾಗಿ ಅಡ್ಡೊಳಗೆ ಹೋಗ್ಬೋದು. ಮತ್ತು ಜನಗಳಿಗೆ ಹೇಳಲಿಕ್ಕೆ ಇಷ್ಟಪಡೋದು ಏನಂತಂದರೆ, ವೆಹಿಕಲ್ನಲ್ಲಿ ಟ್ರಾವೆಲ್ ಮಾಡೋಂಥವ್ರಿಗೆ 100 ಸ್ಪೀಡ್ನಲ್ಲಿ ಹೋದರೂ ಕೂಡ ಸರಾಗವಾಗಿ 1 ಗಂಟೆ 10 ನಿಮಿಷದಲ್ಲಿ ನೀವು ಮಂಗಳೂರು ನಗರ ಭಾಗವನ್ನು ರೀಚ್ ಆಗ್ಬೋದು. ಅತಿ ವೇಗದ ಅವಶ್ಯಕತೆ ಇಲ್ಲ. ಕಾರಣ ಏನಂತಂದರೆ, ಅಡ್ಡೊಳೆಯಿಂದ 1 ಕಿಲೋಮೀಟರ್ ಮುಂದೆ ಬಂದರೆ ಒಂದು ಡೀಪ್ ಯೂಟರ್ನ್ ಥರ ಬರ್ತದೆ. ಅಲ್ಲಿ ವೆಹಿಕಲ್ ಸ್ಪೀಡಾಗಿ ಬಂದದ್ದು ತಡೆಗೋಡೆಗೆ ಹೊಡೆಯುವಂಥದ್ದು, ತಡೆಗೋಡೆಯನ್ನು ಡ್ಯಾಮೇಜ್ ಮಾಡುವಂಥದ್ದು ಕೆಲಸ ಎಲ್ಲ ಆಗ್ತಾಯಿದೆ. ಅದು ಯಾಕೆ ಸ್ಟ್ರೈಟ್ ಮಾಡಲಿಲ್ಲ ಅಂತಂದರೆ, ನೋಡಿ ಇಲ್ಲೂ ಕೂಡ ಇಲ್ಲಿ ನೇರವಾಗಿ ಮಾಡಬೇಕು ಅಂತ ಇದ್ದದ್ದು. ಈ ಭಾಗದಲ್ಲಿ ಕೂಡ ಇಲ್ಲಿಂದ ನೇರವಾಗಿ ಮಾಡಬೇಕು ಅಂತ ನಾವೀಗ ಬಲಭಾಗಕ್ಕೆ ತಿರುಗ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಎಡಭಾಗದಲ್ಲಿ ಇರುವಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಜಾಗ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋಂಥ ಅಪ್ರೂವಲ್ ಏನಿದೆ ಅದು ಇಷ್ಟೇ ಅಗಲ ಜಾಗನ ಕೊಟ್ಟಿದ್ದಾರೆ, ಅದರಿಂದ ಮುಂದಕ್ಕೆ ಜಾಗ ಕೊಟ್ಟಿಲ್ಲ. ಆ ಕಾರಣಕ್ಕೆ ಅಲ್ಲಿ ಕೂಡ ವೈಟ್ ನೋಡಿ, ಲೆಫ್ಟಲ್ಲಿ ಕಂಬಗಳನ್ನ ನೆಟ್ಟಿದ್ದಾರೆ. ಆ ಕಂಬಗಳು ಏನು ನೆಟ್ಟಿದ್ದಾರೆ ಅಲ್ಲಿ ತನಕ ಮಾತ್ರ ರೋಡಿಗೆ ಮುಂದಿನ ದಿನಗಳಿಗೂ ಕೂಡ ಅನುಕೂಲ ಇರುವಂಥದ್ದು. ಮುಂದಿನ ದಿನಗಳು ಈ ಕಂಬಗಳು ಏನು ಕಾಣಿಸ್ತಾ ಇದೆ ಎಡಬದಿಯಲ್ಲಿ ನಿಮಗೆ, ಅಲ್ಲಿ ತನಕ NHಗೆ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥದ್ದು. ಇಲ್ಲಿ 200 ಮೀಟರ್ ಬಾಕಿ ಉಳಿದಿರುವ ಕೆಲಸ ಯಾಕೆ ಅನ್ನುವ ಕ್ವಶನ್ ಬಂದಾಗ, ನೋಡಿ ನಾವು ಈಗ 4 ಲೈನಿಂದ ಬಂದು ಸಡನ್ನಾಗಿ ಅದು ಹಳೆ ರಸ್ತೆಗೆ ಬರ್ತೀವಿ. ಹಳೆ ರಸ್ತೆ ಸ್ವಲ್ಪ ಇಲ್ಲಿ ಟಾರ್ ಹಾಕಿದ್ದಾರೆ. ಇಲ್ಲಿಂದ ಮುಂದೆ ಇರುವಂಥ ಅವಸ್ಥೆ ನೋಡಿ, ಇಲ್ಲಿ ಒಂದು ರಸ್ತೆಗೆ ಒಂದು ಗುಂಡಿಯನ್ನು ಸಹ ಮುಚ್ಚುತ್ತಾ ಇಲ್ಲ. ಬಂದಂಥ ವೆಹಿಕಲ್ಗಳು, ತುಂಬ ವೇಗವಾಗಿ ಬಂದಂಥ ವೆಹಿಕಲ್ಗಳು ಇಲ್ಲಿ ಟ್ರಾಫಿಕ್ ಆಗ್ತಾ ಉಂಟು. ಕಾರಣ ಯಾಕೆ? ವೇಗವಾಗಿ ರೆಗ್ಯುಲರ್ ಬಂದಂಥ ವೆಹಿಕಲ್ಲು ಸಡನ್ನಾಗಿ ಇಲ್ಲಿ ಗುಂಡಿಗಳಿರುವ ಕಾರಣ ಇದಾಗ್ತಾ ಉಂಟು. ಅಂದರೆ ಇಲ್ಲಿ ಏನು ಎಡಬದಿ ಮತ್ತು ಬಲಬದಿಯಲ್ಲಿ ಮನೆಗಳಿದ್ದಾವೆ, ಇವರು ಕೋರ್ಟಿಗೆ ಸ್ಟೇ ತಂದಿರ್ತಾರೆ. ಯಾಕೆ ಇಲ್ಲಿ ಸ್ಟೇ ತಂದಿರ್ತಾರೆ? ಅನಿಮಲ್ ಕಾರಿಡಾರ್ ಕೆಲಸ ಏನು ಮಾಡ್ತಾ ಇದ್ದಾರೆ, ಆ ಕೆಲಸದಲ್ಲಿ ಮಧ್ಯದಲ್ಲಿ ನೀರು ಹೋಗ್ತದೆ. ಎಡ ಮತ್ತು ಬಲಬದಿಯಲ್ಲಿ ಒಂದು 8 ಅಡಿ ಹೈಟು ಮತ್ತು 8ರಿಂದ 10 ಅಡಿ ಹೈಟನ್ನು ಮಾಡಿ ಅದ್ರ ಜೊತೆಗೆ ಅದಕ್ಕೆ ಪ್ರಾಣಿಗಳು ತಿರುಗಾಡಲಿಕ್ಕೆ ರಸ್ತೆಯನ್ನು ಮಾಡಲಿಕ್ಕೆ ಅಂತ ಅನಿಮಲ್ ಕಾರಿಡಾರ್ ಅಂತಂದರೆ, ಮಧ್ಯದಲ್ಲಿ ನೀರು ಹೋಗಲಿಕ್ಕೆ ಎಡಬದಿ ಬಲಬದಿಯಲ್ಲಿ ಪ್ರಾಣಿಗಳು ಆ ಕಡೆಯಿಂದ ಈ ಕಡೆ ಬದಿಗೆ, ಈ ಕಡೆಯಿಂದ ಆ ಕಡೆ ಬದಿಗೆ ರಸ್ತೆಯನ್ನು ದಾಟಲಿಕ್ಕೆ ಅಂತೇಳಿ ಅಂತ. ಆ ರೀತಿಯಾದಂಥದ್ದು. ಆ ರೀತಿ ಇರುವಾಗ ಪ್ರಾಣಿಗಳು ದಾಟ್ತಾ ಇದ್ದರೆ ಅವು ನಮ್ಮ ಮನೆ ಬಾಗಿಲಿಗೆ ಬರ್ತವೆ. ಪ್ರಾಣಿಗಳು ನೀರನ್ನು ಕುಡಿದು ಪಕ್ಕದಲ್ಲಿ ಏನು ನದಿ ಇದೆ ಆ ನದಿಯನ್ನು ಮುಗಿಸಿ ನಮ್ಮ ಮನೆ ಬಾಗಿಲಿಗೆ ಬಂದರೆ ನಮಗೆ ತೊಂದರೆ ಆಗ್ತದೆ. ಆ ಕಾರಣಕ್ಕೆ ಅಲ್ಲಿ ಅನಿಮಲ್ ಕಾರಿಡಾರದಲ್ಲಿ ಏನಿದೆ, ಪ್ರಾಣಿಗಳು ದಾಟುವಂಥ ಕೆಲಸನ ಮಾಡಬಾರ್ದು ಅಂತೇಳಿ ಅಂತ ಸ್ಟೇ ತಂದಿದ್ದಾರೆ ಅಂತ. ಈಗ ಅದು ಯಾವ ಒಂದು ಮಟ್ಟದಲ್ಲಿದೆ ಮತ್ತು ಮುಂದಕ್ಕೆ ಯಾರದನ್ನು ಕೋರ್ಟಿಗೆ ಯಾವ ರೀತಿಯಾದಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಲಭಿಸಿಲ್ಲ. ನೋಡಿ, ಮತ್ತೆ ನಾವು ಇಲ್ಲಿಂದ 4 ಲೈನು ಇಲ್ಲಿಂದ ಅಡ್ಡೊಳೆವರೆಗೂ ನಾವು ಆರಾಮವಾಗಿ ಸಾಗ್ಬೋದು. ಅಂದರೆ ಇಲ್ಲಿಂದ ಅಡ್ಡೊಳಗೆ ನಮಗೇನಿನ್ನ ಮುಂದಕ್ಕೆ ಏನು 12 ಕಿಲೋಮೀಟರ್ ಅಷ್ಟು ಬರ್ತದೆ, 12 ಕಿಲೋಮೀಟ್ರು ನಾವು ಸರಾಗವಾಗಿ ಸಾಕ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ನೆಲ್ಲೇಡಿ ಭಾಗದ ಅವೈಜ್ಞಾನಿಕ ಕಾಮಗಾರಿ ಇರ್ಬೋದು, ಅಥವಾ ಇಲ್ಲಿ ಏನು 200 ಮೀಟರ್ ರಸ್ತೆ ಏನು ಬಾಕಿ ಉಳಿದಿತ್ತು ನಮ್ಮ ಇದ್ರ ಹತ್ರ, ಆ ಜಾಗದ ಹತ್ರ, ಅಲ್ಲಿ ಕೂಡ ನಾವು ಹೇಳ್ಬೋದು. ಅಂದರೆ ಎಂಚಿರ ಅಂತ ಊರು ಏನು ಇದೆ, ಎಂಚಿರ ಅಂತ ಏನು ಗ್ರಾಮ ಇದೆ, ಎಂಚಿರ ಗ್ರಾಮದ ಹತ್ರ ನೋಡಿ ಇವರು 4 ಜನನ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಬೈಕಲ್ಲಿ. ಮತ್ತು ರೈಟಿಗೆ ಸಿಗ್ನಲ್ ಹಾಕ್ತಾರೆ, ಲೆಫ್ಟಿಗೆ ಬರ್ತಾರೆ. ಏನಾದ್ರು ಅಪಘಾತಗಳಾದರೆ ಏನು, ಯಾರು ಹೊಣೆ ಇದಕ್ಕೆ? 4 ಜನ ಒಂದೊಂದು ಬೈಕಲ್ಲಿ ಹೋಗ್ತಾ ಇದ್ದಾರೆ ಕೆಲಸದ ಕಾಮಗಾರಿಗೆ ಅಂತೇಳಿ. ಎಲ್ಲ ಅಂದರೆ ತಪ್ಪು. ಅಂದರೆ ಅವರು ಒಮ್ಮೆಲೆ 4 ಜನ ಹೋಗ್ಬೋದಲ್ಲ ಅಂತೇಳಿ 4 ಜನ ಹೋಗ್ತಾ ಇದ್ದಾರೆ. ಈ ರೀತಿಯಾದ ತೊಂದರೆಗಳು ಕೂಡ ಹೈವೇಗಳಲ್ಲಿ ಆಗ್ತಾರೆ. ವೆಹಿಕಲ್ಗಳು ಜೋರಾಗಿ ಬರುವಂಥವ್ರು ಅವರಿಗೆ ಟಚ್ ಮಾಡಿದ್ರೆ ಸಾಕು 4 ಜನಕ್ಕೂ ಒಂದು ಗಾಯಗಳಾಗುವಂಥದ್ದು ಅಥವಾ ಇನ್ನೊಂದು ಆಗುವಂಥದ್ದು ತಪ್ಪಾಗಿರ್ತದೆ. ಈ ವಿಡಿಯೋ ಎಲ್ಲರಿಗೂ ತುಂಬ ಅನುಕೂಲವಾಗಿದೆ ಅಂತ ಹೇಳ್ತಾ, ಈ ಏನು ನೆಲ್ಲೇಡಿ ನಗರ ಭಾಗದ್ದು ಅವೈಜ್ಞಾನಿಕ ಕಾಮಗಾರಿ ಪ್ರತಿಭಟನೆ ಮುಗಿಸಿ ಇವತ್ತು ನಾವು ಎಲ್ಲ ಕಾಮಗಾರಿನ ಪೂರ್ಣಗೊಂಡು ಮುಂದಿನ ಜೂನ್ ತಿಂಗಳಲ್ಲಿ ಮೇ ಬಿ ಟೋಲ್ಗಳನ್ನು ಕಟ್ಕೊಂಡು
ಅಡ್ಡೊಳೆಯಿಂದ BC ರೋಡ್ನ 62 ಕಿಲೋಮೀಟರ್ ರಸ್ತೆನ ನಾವು ಹೋಗಲಿಕ್ಕೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ, ಇದೊಂದು ಈ 15 ಕಿಲೋಮೀಟರಲ್ಲಿ ಒಂದು ಫ್ಲೈಓವರನ್ನು ಮಾಡಿದ್ದಾರೆ. ಶಿರಾಡಿಗೆ ಮತ್ತು ಎಂಚಿರ ಊರು ಬಳಿಯ ಅಂಡರ್ ಪಾಸ್, ಒಂದು ಜನಗಳು ಯೂಟರ್ನ್ ಮಾಡಿ ಮಾಡಲಿಕ್ಕೆ ಏನಾರು ಇದ್ದರೆ ಮಾಡಲಿಕ್ಕೆ ಅಂತ ಇದೊಂದು ಅಂಡರ್ ಪಾಸ್. ಎಲ್ಲರಿಗೂ ಈ ಮಾಹಿತಿ ತುಂಬ ಅನುಕೂಲವಾಗಿದೆ ಅಂತ ಹೇಳ್ತಾ, ಈ ಏನು ನಮ್ಮ BC ರೋಡ್ ಅಡ್ಡೊಳೆ ಕಳೆದ ಏನು 2017ರಿಂದ L&T ಕಂಪನಿಯವರು ಬಿಡ್ ಮಾಡಿ 2019ರವರೆಗೂ ಅವ್ರ ಕೆಲಸನ ಮಾಡದಲ್ಲೇ ನಿಲ್ಲಿಸಿದ್ದು ಯಾಕೆ ಕಾರಣಗಳು ಅಂತ ಹೇಳಿದ್ದೇನೆ. ಕಾರಣಾಂತರಗಳಿಂದ ತಡೆಗೋಡೆ ಕಟ್ಟುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿದಾಗ ನಿಲ್ಲಿಸಿದರು. ತದನಂತರ 21ರಲ್ಲಿ ಮತ್ತೆ ರೀಬಿಡ್ ಆದಾಗ 2021ರಲ್ಲಿ ಎರಡನೇ ಕೋವಿಡ್ ಮುಗಿದಾಗ ಇದು 2 ಕನ್ಸ್ಟ್ರಕ್ಷನ್ಗಳಿಗೆ 15 ಕಿಲೋಮೀಟರ್ ಮೌತಾಡ್ ಅವರಿಗೆ ಮತ್ತು KNR ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸವನ್ನು ಕೊಟ್ಟಿರ್ತಾರೆ. ಒಟ್ಟು ಇವತ್ತು 2026ನೇ ಮೇ ತಿಂಗಳಿಗೆ 99 ಭಾಗ ಕೆಲಸ ಮುಗೀತದೆ. ನೀರ್ಕಟ್ಟೆ ಬಳಿ ಇನ್ನೂ ಒಂದು ಕಾಮಗಾರಿ ಬಾಕಿ ಉಳಿದಿರ್ತದೆ ಅಂತ ಹೇಳ್ತಾ, ಎಲ್ಲರಿಗೂ ಈ ಮಾಹಿತಿ ಲಭ್ಯವಾಗಿ ಸಿಕ್ಕಿರ್ತದೆ ಅಂತ ಹೇಳ್ತಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಈಗ ಹೆಚ್ಚು ಕಡಿಮೆ ಏನು ಶಿರಾಡಿಯಿಂದ ನಮ್ಮ ಊರು ಯಾವ ಊರ ಹತ್ರ ಬಂದಿದ್ದೇವೆ ಅಂತಂದರೆ ಶಿರಾಡಿ ಊರ ಹತ್ರ ಬಂದಿದ್ದೇವೆ ನಾವು. ಇದು ಸರಾಗವಾಗಿ ಸಾಗುವಂಥ ದಾರಿಯಾಗಿ ಆಗಿದೆ. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದರೆ ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಉದಾನೆ ಗ್ರಾಮಕ್ಕೆ ಈ ವಿಡಿಯೋನ ಕ್ಲೋಸ್ ಮಾಡ್ತೇವೆ. ನೆಕ್ಸ್ಟ್ ಶಿರಾಡಿ ಸಿಗ್ತದೆ. ಶಿರಾಡಿ ಊರು, ಅದಕ್ಕೆ ಶಿರಾಡಿ ಘಾಟ್ ಅಂತ ಬರ್ತದೆ. ಅದ ನಂತರ ಶಿರಾಡಿ ಊರು ದಾಟಿದ ನಂತರ ನಮಗೆ ಬರುವಂಥದ್ದೇ ಗೂಂಡ್ಯದಿಂದ 32 ಕಿಲೋಮೀಟರ್ ಸರಾಗವಾಗಿ ಸಾಕ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.